ಇವೆಲ್ಲದರ ನಡುವೆ 2023 ಚುನಾವಣೆ ಮಂಜುನಾಥ್ ಗೌಡ್ರು, ನಂಜೇಗೌಡರು ಜೊತೆಗೆ ಹೂಡಿ ವಿಜಯ್ ಕುಮಾರ್ ತ್ರಿಕೋನ ಸ್ಪರ್ಧೆ. ಅವ್ರು ಯಾರು, ಎಲ್ಲಿ ಅವ್ರು ಅಂತ ಹೇಗೆ? ಸರ್ ಹೂಡಿ ವಿಜಯ್ ಕುಮಾರ್ ಬಂದು ಅವರು ಹೂಡಿ ಕಡೆ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಬಿಜೆಪಿ ಟಿಕೆಟ್ ಓಡಾಡೋರು ಓಡ್ ಸಿಗ್ಲಿಲ್ಲ. ಚುನಾವಣೆ ನಿಂತ್ಕೊಂಡ್ರು, ಮತ್ತೆ ಸೋಲನದು ಹೆಚ್ಚು ಕಡಿಮೆ 50,000 ಓಡ್ ಅದೇ ತಗೊಂಡ್ರು. ಮೊದಲನೇ ಬಾರಿಗೆ ಬಂದ 50,000 ಓಟ್ ತಗೊಂಡ್ರು. ಅದು ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟ್ ಆಗಿ. ಯಾವ್ದಾದ್ರು ಪಾರ್ಟಿ ಲೋಗೋ ಇದ್ರ ಗೆದ್ಬಿಡ್ತಿದ್ರು. ಹೌದು ಸರ್, ಚಾನ್ಸ್ ಇತ್ತು. ಯಾಕಂದ್ರೆ ಮಂಜುನಾಥ್ ಗೌಡ್ರು 2013 ಅನ್ಕತೀವಿ JDS ಇನ್ ಗೆದ್ದಿದ್ರು, ನೆಕ್ಸ್ಟ್ ಬಿಜೆಪಿಗೆ ಬಂದ್ರು. ನಂಜೇಗೌಡರು 2ನೇ ಸಲ ಕಾಂಗ್ರೆಸ್ ಇಂದ. ಹೌದು ಸರ್, ಬರ್ತಿರ್ತಾರೆ ಚಿಕ್ಕ ತಿರುಪತಿ ಕಡೆ ಶಾಸಕರು. ಅವ್ರು ಬರ್ತಾರೆ ಸರ್, ಕಾರ್ಯಕ್ರಮಗಳಿದ್ದಾಗ ಬರ್ತಾರೆ ಅಷ್ಟೇ. ಕಾರ್ಯಕ್ರಮಗಳಿದ್ದ ಅವ್ರಿಗೆ ರಸ್ತೆ ಸರಿ ಇಲ್ಲ ಅನ್ನೋದೇನ್ ಕಾಣಿಸಿರಲ್ಲ ಅನ್ಸುತ್ತೆ ಸರ್. ಇಲ್ಲಿನ ಇವ್ರು ಹೇಳ್ಬೇಕಲ್ಲ ಸರ್, ಪಂಚಾಯತಿ ಮೆಂಬರ್ಸ್ ಸದಸ್ಯರುಗಳು ಅವರು ತಿಳಿಸ್ಬೇಕು, ಊರ ಅಭಿವೃದ್ಧಿ ಮಾಡಿಸ್ಬೇಕು ಅನ್ನೋದು ಅವ್ರ ಕಾಳಜಿ ಇರ್ಬೇಕಲ್ಲ ಸರ್. ಊರಿನವ್ರಿಗೆ ಇರ್ಬೇಕು, ಲೀಡರ್ಸ್ಗೆ. ನಾವು ಒಂದಷ್ಟು ಕಡೆ ಮಾತಾಡ್ಸ್ಕೊಂಡು ಬರುವಾಗ ಬೆಳಗ್ಗೆಯಿಂದ ಒಂದಷ್ಟು ಜನ ಅಂದ್ರು ಸೋತ್ರ ಪರ ಎಲ್ಲ ಹೂಡಿ ವಿಜಯ್ ಕುಮಾರ್ ನಿಲ್ತಿದ್ದಾರೆ ಜನರ ಜೊತೆ, ಸ್ಪೋರ್ಟ್ಸು ಮತ್ತೊಂದು ಮಗದೊಂದು ಅಂತ. ಹೆಂಗೆ ಯುವಕರಿಗೆ ಮಾಡ್ತಾ ಇದಾರೆ ಸರ್ ಅವರು. ಅವರು ಸೋತಿದ್ರೇನು ಯುವಕರನ್ನ ಬಿಟ್ಟಿಲ್ಲ. ಅವರು ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡಿದ್ದಾರೆ. ಅವರು 28ಕ್ಕೆ ಬದಲಾವಣೆ ಬಯಸ್ತಾರೆ ಅಂತೀರಾ? ಹೌದು ಸರ್, ತಾಲೂಕ್ ಜನ ಕಾಯ್ತಾ ಇದ್ದಾರೆ ನೆಕ್ಸ್ಟ್ ಬದಲಾವಣೆ. ಇಲ್ಲಿ ಚಿಕ್ಕ ತಿರುಪತಿಗೆ ಏನ್ ಸಮಸ್ಯೆ ಇದೆ? ಪ್ರವಾಸಿ ಅಂದ್ರೆ ಉಳ್ಕೊಳಕ್ಕೆ ವಸತಿ ಇಲ್ಲ, ಪ್ರವಾಸಿಗರ ಭಕ್ತರಿಗೆ ಬರುವಂತ ಭಕ್ತರಿಗೆ ಮೂಲ ಸೌಕರ್ಯ ಇಲ್ಲ, ಪಾರ್ಕಿಂಗ್ ಇಲ್ಲ, ವಸತಿ ಗೃಹಗಳಿಲ್ಲ, ಮತ್ತೆ ಸಾರ್ವಜನಿಕ ಪಂಚಾಯತಿ ಕಡೆಯಿಂದ ಯಾವುದೇ ಕೆಲಸಗಳಾಗ್ತಲ್ಲ.